ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ದೇಶದ ಹಲವು ರಾಜ್ಯಗಳಲ್ಲಿ ಚಳಿ ತಡ್ತಾ ಇದೆ. ಉತ್ತರ ಭಾರತದಲ್ಲಿ ದಟ್ಟ ಮಂಜಿನ ಜೊತೆಗೆ ತಣ್ಣನೆಯ ಗಾಳಿ ಬೀಸ್ತಾ ಇದೆ. ಇದರ ಜೊತೆಗೆ ದಕ್ಷಿಣ ಭಾರತದಲ್ಲೂ ಅಕಾಲಿಕ ಮಳೆ ಶುರುವಾಗೋಗಿದೆ. ಫೆಂಗಲ್ ಚಂಡಮಾರುತದಿಂದಾಗಿ ಭಾರೀ ಮಳೆ ಆಗ್ತಾ ಇದೆ. ಭಾರತೀಯ ಹವಾಮಾನ ಇಲಾಖೆ ಕೆಲ ಮುನ್ಸೂಚನೆಗಳನ್ನು ಕೊಟ್ಟಿದೆ. ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದಲ್ಲಿ ಭಾರೀ ಮಳೆ ಆಗುತ್ತೆ. ಉತ್ತರ ಭಾರತದ ಕಡೆ ದಟ್ಟವಾದ ಮಂಜುಗಡ್ಡೆ ಹಾಗೂ ದೆಹಲಿಯಲ್ಲಿ ಅಶುದ್ಧ ಗಾಳಿಯ ಗುಣಮಟ್ಟದ ಬಗ್ಗೆ IMD ಮುನ್ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ನಿಮಗೋಸ್ಕರ ಯಾವ್ಯಾವ ಭಾಗಗಳಲ್ಲಿ ಯಾವ ರೀತಿ ಹವಾಮಾನ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡುವಂತಹ ಪ್ರಯತ್ನ ನಮ್ಮದು. ಬಂಗಾಳಕೊಲ್ಲಿಯ ದಕ್ಷಿಣ ಭಾಗದಲ್ಲಿ ವಾಯುಭಾರ ಕುಸಿತ ಆಗಿದೆ. ಇದರ ಬಗ್ಗೆಯೂ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಅದು ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಿದೆ. ಬಂಗಾಳಕೊಲ್ಲಿಯ ಮಧ್ಯ ದಕ್ಷಿಣ ಮತ್ತು ಪೂರ್ವದ ಹಿಂದೂ ಮಹಾಸಾಗರದ ಮೇಲೆ ಅತ್ಯಂತ ದಟ್ಟವಾದಂತಹ ಚಂಡಮಾರುತ ಎಂಟ್ರಿ ಆಗುತ್ತೆ. ಅದಕ್ಕೋಸ್ಕರ ಫಂಗಲ್ ಚಂಡಮಾರುತದಿಂದಾಗಿ ಮುಂದಿನ ದಿನಗಳಲ್ಲಿ ತಮಿಳುನಾಡು, ಪುದುಚೇರಿ ಮತ್ತು ಕರಾವಳಿ ಆಂಧ್ರ ಪ್ರದೇಶದಲ್ಲಿ ಭಾರೀ ಮಳೆ ಆಗುತ್ತೆ ಅಂತ IMD ಹೇಳಿದೆ. ಮುಂದೆ ಇದು ವಾಯುವ್ಯಕ್ಕೆ ಪಯಣ ಮಾಡುವಂಥ ಚಾನ್ಸ್ ಕೂಡ ಇದಂತೆ. ಇದರ ಎಫೆಕ್ಟ್ನಿಂದಾಗಿ ಕರಾವಳಿ ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ಭಾರೀ ಮಳೆ ಆಗುತ್ತೆ ಅಂತ ವರದಿ ಕೂಡ ಆಗಿದೆ. ತಮಿಳುನಾಡು ಹೊರತುಪಡಿಸಿ ದಕ್ಷಿಣ ಕರಾವಳಿ ಆಂಧ್ರ ಪ್ರದೇಶದಲ್ಲಿ ನವೆಂಬರ್ ಕೊನೆ ವಾರ ಅಥವಾ ಡಿಸೆಂಬರ್ ಮೊದಲ ವಾರ ಹೆಚ್ಚಾಗಿ ಮಳೆ ಆಗುತ್ತಂತೆ. ಹೆಚ್ಚಿನ ಮಳೆಯಿಂದಾಗಿ ತಮಿಳುನಾಡಿನ ಕರಾವಳಿ ಡೆಲ್ಟಾ ಪ್ರದೇಶಗಳಿಗೆ ಹೆಚ್ಚಾಗಿ ಎಫೆಕ್ಟ್ ಆಗುತ್ತೆ. ಈ 2 ವಾರ ಮಳೆ ಹೆಚ್ಚಾಗುತ್ತೆ ಅಂತ ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ಸ್ಕೈಮೆಟ್ ಹವಾಮಾನದ ಪ್ರಕಾರ ತಮಿಳುನಾಡು ಮತ್ತು ಶ್ರೀಲಂಕಾದ ಕರಾವಳಿ ಪ್ರದೇಶಗಳಲ್ಲಿ ಭಾರೀ ಮಳೆ ಆಗಬಹುದು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವಂತಹ ಸಾಧ್ಯತೆ ಇದ್ದು ಕೆಲವೆಡೆ ಭಾರೀ ಮಳೆ ಆಗಬಹುದು ಅಂತ ಕೂಡ ಹೇಳಿದಂತೆ. ಇದರ ಜೊತೆಗೆ ಆಂಧ್ರ ಪ್ರದೇಶದ ಕರಾವಳಿಯಲ್ಲಿ ಕಡಿಮೆ ಮಳೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಕರ್ನಾಟಕದ ವಾತಾವರಣದ ಬಗ್ಗೆ ನೋಡೋದಾದರೆ ಈಗಾಗಲೇ ಬಹುತೇಕ ಜಿಲ್ಲೆಗಳಲ್ಲಿ ಸ್ವಲ್ಪ ಹೆಚ್ಚಾಗಿಯೇ ಚಳಿ ಶುರುವಾಗೋಗ್ಬಿಟ್ಟಿದೆ. ಮಂಜು ಕವಿದ ವಾತಾವರಣ ಕೂಡ ಕಾಣ್ತಾ ಇದೆ. ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿಯೂ ಕೂಡ ಚಳಿ ಶುರುವಾಗಿದ್ದು ಮಂಜು ಮುಸುಕಿದ ವಾತಾವರಣ ಕೂಡ ಎದುರಾಗಿದೆ. ಸಂಜೆ ವೇಳೆಗೆ ಮಳೆಯಾಗಬಹುದು ಅಂತ IMD ಹೇಳಿದೆ. ದಕ್ಷಿಣ ಭಾರತದ ಕಡೆ ಮಳೆಯಾಗುವಂತಹ ಮುನ್ಸೂಚನೆ ಕೊಟ್ಟಿದ್ರೆ ಉತ್ತರ ಭಾರತದ ಪಂಜಾಬ್, ಹರಿಯಾಣ, ಚಂಡೀಗಢ, ಉತ್ತರ ಪ್ರದೇಶದಂತಹ ಪ್ರದೇಶಗಳಲ್ಲಿ ದಟ್ಟವಾದಂತಹ ಮಂಜುಗಡ್ಡೆಗಳೇ ಬೀಳಬಹುದು ಅಂತ ಹೇಳಿದೆ. ಈ ಪ್ರದೇಶಗಳಲ್ಲಿ ನವೆಂಬರ್ ಕೊನೆ ವಾರದಿಂದ ಡಿಸೆಂಬರ್ ಮೊದಲ ವಾರದ ತನಕ ದಟ್ಟವಾದಂತಹ ಮಂಜು ಬೀಳಬಹುದು. ಇದನ್ನು ಬಿಟ್ಟು ಹಿಮಾಚಲ ಪ್ರದೇಶದ ಕೆಲವು ಪ್ರದೇಶಗಳಲ್ಲಿ ಹೆಚ್ಚಾಗಿ ಸ್ನೋಫಾಲ್ ಆಗಿ ಅಲ್ಲೇ ಸ್ನೋ ಸಿಟಿ ಆಗುವಂತಹ ಚಾನ್ಸಸ್ ಕೂಡ ಇದಂತೆ. ಇದರಿಂದ ದಿನನಿತ್ಯದ ಕೆಲಸಗಳಿಗೆ ಅಡ್ಡಿ ಆಗ್ಬೋದು ಅಂತ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ಕೂಡ ಕೊಟ್ಟಿದೆ. ಅದಕ್ಕೋಸ್ಕರ ನಮ್ಮ ಸೇಫ್ಟಿಯಲ್ಲಿ ಸ್ವೆಟರ್ ಹಾಗೂ ಛತ್ರಿ ಇಟ್ಕೊಂಡು ಕೆಲಸ ಮಾಡ್ಕೊಳ್ಳಿ, ಹುಷಾರಾಗಿ ಓಡಾಡಿ. ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.